ಹಿಂದೆ ಸಾರ್ವಜನಿಕರು ಒಬ್ಬಡ್ಸ್ಮನ್ಗೆ ದುಡ್ಡು ಕೊಟ್ಟಿದ್ದಾರೆ, 10 ಕಾಮಗಾರಿಗಳ ಬಗ್ಗೆ ದುಡ್ಡು ಕೊಟ್ಟಿದ್ದಾರೆ. 10 ಕಾಮಗಾರಿಗಳಿಗೆ 8 ಲಕ್ಷ ಚಿಲ್ಲರೆ ಫೈನ್ ಮಾಡಿದ್ದಾರೆ. ಮತ್ತೆ 8 ಲಕ್ಷ ಚಿಲ್ಲರೆ ಮಾಡಿ ಬರ್ತಿದ್ದಾರೆ ಸರ್. ಹಾಗಾಗಿ ಇವರು ಹೆಂಗ್ ಬೇಕಾದ್ರೆ ಇವರು ಭ್ರಷ್ಟಾಚಾರದಲ್ಲಿ ತೊಡಿಕೊಂಡಿದ್ದಾರೆ ಸರ್. ಅಧಿಕಾರಿಗಳು, PDO ಇರ್ಬೋದು, ಇಂಜಿನಿಯರ್ಗಳು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಬೇರೆ ಯಾರಾದ್ರೂ. ಮತ್ತೆ ಇಲ್ಲಿ ಯಾರಾದ್ರೂ ಏನಾದ್ರು ಕೇಳಕ್ ಹೋದ್ರೆ ಅವ್ರ ಕೆಲಸಗಳು ಯಾವಾಗಲೂ ಮಾಡ್ಕೊಡಲ್ಲ ಪಂಚಾಯತಿದ್ದಾರೆ. ಮತ್ತೆ ಇವರು ಒಡೆತನದಲ್ಲಿ, ಒಂದು ಅಧ್ಯಕ್ಷರ ಒಡೆತನದಲ್ಲಿ ಇಟ್ಟಿಗೆ ಫ್ಯಾಕ್ಟರಿ ಇದೆ ಸರ್. 2 ಇಟ್ಟಿಗೆ ಫ್ಯಾಕ್ಟರಿ ಇದೆ. ಅದ್ರಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟರಿ ಮಣ್ಣಿದ್ದು, ಇನ್ನೊಂದು ಇಟ್ಟಿಗೆ ಫ್ಯಾಕ್ಟರಿ ಬಂದ್ಬಿಟ್ಟು ಕಾಂಕ್ರೀಟ್ ಬ್ಲಾಕ್. ಅದಕ್ಕೆ DC ಅವರಿಂದ ಮಾನ್ಯತೆ ತಗೊಂಡು ಭೂ ಪರಿವರ್ತನೆ ಮಾಡಿಸಿಲ್ಲ. ಮತ್ತೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿನೂ ಪಡ್ಕೊಂಡಿಲ್ಲ. ಅದಕ್ಕೆ ತೆರಿಗೆನೂ ಕಟ್ತಾ ಇಲ್ಲ. ಅದೇ ಇನ್ನೊಂದು ಇಟ್ಟಿಗೆ ಫ್ಯಾಕ್ಟರಿ ಇದೆ ಮಾತ್ರಿ ಲಿಮಿಟೆಡ್, ಗ್ರಾಮ ಪಂಚಾಯತಿ ಲಿಮಿಟೆಡ್. ಅವರು ವರ್ಷಕ್ಕೆ ಸುಮಾರು 42,000 ರೂಪಾಯಿವರೆಗೂ ತೆರಿಗೆ ಪಾವತಿಸ್ತಾ ಇದ್ದಾರೆ. ಇವರು ಏನೂ ಇಲ್ಲ ಸರ್, ಯಾವ್ದು ಅಕ್ರಮ ಮಾಡ್ತಾ ಇರೋದಲ್ಲ. ಇದ್ರ ಬಗ್ಗೆ ನಾನು ಆಡಳಿತೀಯ ಹಿರಿಯ ಅಧಿಕಾರಿಗಳಿಗೆ 5/7/2025 EO, CEO, ಜಿಲ್ಲಾ CEO ಮತ್ತೆ CS ಸರ್ಕಾರದ ಪ್ರಧಾನ ದೂರು ಕೊಡ್ತೀನಿ. ಆ ದೂರು ಕೊಟ್ಬಿಟ್ಟು ಅದರಲ್ಲಿ ದೂರನ್ನ ಅರ್ಜಿ ಮಾಡ್ತೀನಿ. ಏನ್ ಕ್ರಮ ತಗೊಂಡಿದಾರೋ ಅದ್ರ ಬಗ್ಗೆ ನಮಗೂ ಒಂದು ಮಾಹಿತಿ ಕೊಡ್ತೀನಿ. ಬಟ್ ಆ ದೂರಿಗೆ ಇದುವರೆಗಾಗಿ ಏನ್ ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅಂತ 3 ಸಾರಿ ಹೋಗಿದ್ದೀನಿ. EO ಹತ್ರ 3 ಸಾರಿ ಹೋಗಿದ್ದೀನಿ, CEO ಹತ್ರ 3 ಸಾರಿ ಹೋಗಿದ್ದೀನಿ. CS ಅಂತೂ ಸಿಕ್ಕೋದೇ ಇಲ್ಲ. ಅವ್ರು ಯಾವ ವಿಧಾನಸೌಧದಲ್ಲಿ ಹೇಳ್ತಾರಂತೆ CS ಅವರು ಅಸ್ಟೆಂಟ್ ಅವ್ರು ಹೇಳ್ತಾರಂತ. ಇಲ್ಲ ಸರ್, ಅವ್ರಿಗೆ ಬರೋದ್ರೆ ವಿಧಾನಸೌಧದಲ್ಲಿ ಹೇಳ್ತಾರೆ, ನೀವು ಅಲ್ಲೋಗಿ ಮೀಟ್ ಮಾಡಿ ಅಂತ ಹೇಳಿ. ಹಾಗಾಗಿ ನಾವು ಎಲ್ಲಿ ಹೋದ್ರು ಏನು ಅವ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ ಸರ್. ಇದು ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ಮುಖ್ಯ ಕಾರಣ ಸರ್. ಇವರು ತಗೊಳ್ಳಿರೋದ್ರ ಬಗ್ಗೆ ನಾನು ನಾಳೆಯಿಂದ ಅಹೋರಾತ್ರಿ ಧರಣಿ ರಾಮನಗರದಲ್ಲಿ ನಾನು ಕೂಡ್ತಾ ಇದ್ದೀನಿ ಸರ್. ರಾಮನಗರದಲ್ಲಿ ಕೂಡ್ತಾ ಇದ್ದೀನಿ ಸರ್ ಅಹೋರಾತ್ರಿ ಧರಣಿ. ಸರ್ ಇಲ್ಲ ಸರ್, ನಾನೊಬ್ಬ ಸಾರ್ವಜನಿಕ ಮತ್ತು ಸೋಷಿಯಲ್ ವರ್ಕರ್ ಅಷ್ಟೇ. ಅದನ್ನ ಬಿಟ್ಟರೆ ನಾನು ಏನು ಮೆಂಬರ್ ಅಲ್ಲ, ಎಂಥದ್ದು ಇಲ್ಲ ಸರ್. ನಾನು ಮಾಕ್ಲಿ ಗ್ರಾಮದವನೇ ಸರ್. ನಿಮ್ ಜೊತೆ ಸರ್ ಏನ್ ಹೇಳ್ತಾರೆ? ನಿಮ್ ಜೊತೆ ಎಷ್ಟು ಜನ ಕೂಡ್ತಾರೆ? ಈಗ ಸದ್ಯಕ್ಕೆ ನಾನು ಒಬ್ಬ ಅಂತ ಕೊಟ್ಟಿದ್ದೀನಿ ಸರ್. ನಾನು ಒಬ್ಬನೇ ಕೂಡೋದು ಕೊಟ್ಟಿದ್ದೀನಿ. ಒಂದು 8-10 ಜನ ಒಂದು ಬಂದು ಧರಣಿ ಕೊಡ್ತಾರೆ ಸರ್. ಇಲ್ಲಿ ರಾಮನಗರದಲ್ಲಿ ಸರ್. ಅಲ್ಲಿ ನಾನು ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿ ಇದು ಕೊಟ್ಟಿದ್ದೆ, ಮೆಮೊರಾಂಡಮ್ ಕೊಟ್ಟಿದ್ದೆ, ಅರ್ಜಿ ಕೊಟ್ಟಿದ್ದೆ. ಅವರು SP ಅವರು ಹೇಳ್ತಾರೆ ಜಿಲ್ಲಾ ಪಂಚಾಯತಿ ಮುಂಭಾಗದಲ್ಲಿ ಕುತ್ಕೊಳ್ಳಿಕ್ ಬರೋದಿಲ್ಲ. ಅದು ನಿಮ್ಗೆ ಇವಾಗ ರಾಮನಗರದಲ್ಲಿ ಒಂದು ಜಾಗನ ನಿಗದಿ ಮಾಡಿದೀವಿ, ಗೌಸಿಯಾ ಕಾಲೇಜು ಮತ್ತೆ ರೇಷ್ಮೆ ಇಲಾಖೆ ಪಕ್ಕದಲ್ಲಿ DC ಕಚೇರಿ ಹತ್ರನೇ. ಅಲ್ಲಿ ನೀವು ಕುತ್ಕೊಂಡು ಧರಣಿ ಮಾಡಬಹುದು, ಅಭ್ಯಂತರ ಏನಿಲ್ಲ, ನಾವು ಸೆಕ್ಯೂರಿಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಯಾರು ನಾನು ಇದು ಏನು ಕ್ರಮ ತಗೊಳ್ಳೋವರೆಗೂ ನಾನು ಧರಣಿ ಪೂರ್ತಿ ಕೊಡ್ತೀನಿ ಸರ್. ಅಲ್ಲೇ ಸತ್ರು ಪರವಾಗಿಲ್ಲ ಸರ್, ಧರಣಿ ಇಟ್ಟು ಕೈಗಳು ಮಾತಿಲ್ಲ ಸರ್. ಇದು ಕ್ರಮ ತಗೊಳ್ಳೋವರೆಗೂ ನಾನು ಏನ್ ಬರೋಲ್ಲ ಸರ್. ಸಪೋರ್ಟ್ ಮಾಡ್ತಾರೆ ಸರ್ ಬಂದಿದ್ದಾರೆ ನಮ್ಮ ಗ್ರಾಮದವರೇ ಸರ್. ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ? ಇನ್ನು ನಾನು ಯಾರು ಅಷ್ಟಾಗಿ ನಾನು ಕರೆಯಕ್ಕೆ ಹೋಗಿಲ್ಲ ಸರ್. ಯಾಕೆಂತಂದ್ರೆ ಜನಗಳು ಅವ್ರದೇ ಕೆಲಸ ಇರ್ತದೆ. ಹಾಗಾಗಿ ನಾನು ಯಾರು ಹೆಚ್ಚಿಗೆ ಕರೆಯಕ್ಕೆ ಹೋಗಿಲ್ಲ ಸರ್. ಈಗ ಇವರೆಲ್ಲ ಅಲ್ಲಿ ಏನು ಇದೆ ನೋಡಿ, ಇವರು ನಮ್ಮ ಗ್ರಾಮದವರೇ ಲಲಿತಾ ಅಂತ ಹೇಳಿ ಇವ್ರು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ತಾವು ಕೇಳಿ ಸರ್, ಮಾತಾಡೋಣ. ನಮ್ದು 5 ಜನ ಅಂತವರು ಭಾಗ ಮಾಡ್ಕೊಂಡಿದೀವಿ. ಅದರಲ್ಲಿ ಬಂದು ನಮ್ಗೆ ಪಂಚಾಯತ್ ಕಡೆಯಿಂದ ಸ್ವಚ್ಛ ಭಾರತ ಕಟ್ತೀವಿ, ಎಲ್ಲೋ ಸ್ವಚ್ಛ ಭಾರತ ನಡೆಸ್ಬಿಟ್ಟು ಅದೇ ದಿನ ಸ್ವಚ್ಛ ಭಾರತ ನಡೆಸ್ತೀವಿ ಅಂದ್ಬಿಟ್ಟು ನಮ್ಗೆ ಅಕ್ರಮ ಕೊಟ್ಟು ಹೊಡೆದು ಬೆಳೆದು ಬೇಕಾದಂಗೆ ಕೊಲೆನೇ ಕೊಟ್ಟರು ಸರ್ ನಮ್ಗೆ. ಆವಾಗ ನಮ್ಮ ಮಾವಾರ್ ಬಂದು ನಾವು ಇಲ್ಲಿ ಸ್ಟೇ ತಗೊಂಡಿದ್ವಿ ಹೈಕೋರ್ಟ್ ಅಲ್ಲಿ, ಬೆಂಗಳೂರು ಹೈಕೋರ್ಟ್ ಅಲ್ಲಿ ಬಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ಜಮೀನಿಗೆ ನಾವೇ ದುಡ್ಡು ಖರ್ಚು ಮಾಡೋಂಗೆ ತುಂಬಾ ತೊಂದರೆ ಕೊಟ್ಟರು ಸರ್ ಅವರು. ಈ ಕರ್ಮ ಈ ನೋವು ಯಾವ ಹೆಣ್ಮಕ್ಳಿಗೂ ಕೊಡ್ಬಾರ್ದು, ಯಾವ ಮಕ್ಳಿಗೂ ಬೇಡ ಸರ್. ಇದು ಸಾಯುವಂತ ಸ್ಥಿತಿಲಿ ಕೊರೋನಾ ಬಂದೈತೆ, ಇವನ್ನೆಲ್ಲ ತಗೊಂಡು ಕೊರೋನಾ ಹಾಕಿ ಅನ್ನೋಷ್ಟು ಪ್ರಾಬ್ಲಮ್ ಕೊಟ್ರು ಸರ್ ನಮ್ಗೆ. ನಾವು ತೀರಾ ಮನ ಬಡವರು. ನಾವು ನಮ್ಮ ಜಮೀನು ಅನ್ಕ ನಮ್ಗೆ 5 ಪೈಸೆ ಜಮೀನಿಲ್ಲ ಸರ್. ಬಂದು ಯಾರು ಕೇಳಿ ಮಾತಿಲ್ಲಿ ಆ ಜಮೀನು ಅಕ್ರಮ ತಗೊಳಕ್ಕೆ ನಮ್ಗೆ ಕಿರುಕುಳ ಕೊಡ್ತಾವ್ರೆ ನಮ್ಗೆ. ಇವಾಗ ಇಲ್ಲಿವರೆಗೂ ನಾವು ಹೈಕೋರ್ಟ್ ಅಲ್ಲಿ ಆಡುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ಆದ್ರೂ ನಾವು ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾ ಇದ್ದೀವಿ. ಇದಕ್ಕೆ ನಮಗೆ ಯಾರು ಪರಿಹಾರ ಕೊಡ್ಸೋರು? ಯಾರು ನಮ್ಗೆ ಪರಿಹಾರ ಬೇಕು. ಸಮಸ್ಯೆಗಳೇನಂತ ಅಂದ್ರೆ ಪಂಚಾಯತಿಗಳಲ್ಲಿ ಏನು ಕೇಳಿದ್ರು
ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡ್ದು ಮಾಡೋಣ ಅಂತಾರೆ. ಒಂದು 2 ದಿವಸ ಬಿಟ್ಟು ಹೋದ್ರೆ ಬಿಡಯ್ಯ ಮಾಡ್ತೀವಿ ಅಂತಾರೆ. ಸರಿ, ಅವ್ರು ಬಿಟ್ಟಾಗ್ತಾನೆ. ಪಂಚಾಯತಿಲಿ ಮೆಂಬರ್ಗಳಾಗಿರೋರು ನಮಗೂ ಅವರು ಸರಿಯಾಗಿ ಹೊಂದಾಣಿಕೆ ಇಲ್ಲ, ಅವರ ಕೈ ಬಿಟ್ಟೆ. ಮತ್ತೆ PDO ಮತ್ತೆ ಕಾರ್ಯದರ್ಶಿ ಅಂತವ್ರು ಇಂಥವ್ರು ಇರ್ತಾರಲ್ಲ ಪಂಚಾಯತಿನಲ್ಲಿ, ಅವ್ರು ಸಂಬಂಧಪಟ್ಟವರು ಕೇಳಿದ್ರೆ ಸರ್ ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಊರೊಳಗಡೆ ಎಲ್ಲ ಮಾಡ್ಕೊ ಬರ್ತಾರೆ ಕೆಲಸಗಳು. ನಮ್ಮ ಮನೆ ಬಂದು ಊರಿಂದ ಲಾಸ್ಟ್ ಆಗಿರೋದು ಒಂದು ಸುಮಾರು 500 ಮನೆ ಗ್ರಾಮದ ನೀರು ನಮ್ಮ ಮನೆ ಮುಂಭಾಗನೇ ಹೋಗ್ಬೇಕು. ಚರಂಡಿಗಳೆಲ್ಲ ಬ್ಲಾಕ್ ಆಗಿ ಸ್ವಚ್ಛತೆ ಇದ್ದೇನೆ. ನಾನು ಹಾರ್ಟ್ ಪೇಷಂಟ್, ನಮ್ಮ ಮಿಸ್ಸಸ್ ಹಾರ್ಟ್ ಪೇಷಂಟ್. ಇರೋ ಸರ್ಕಾರಿ ಜಾಗ ಓಡಿ ಬಿಟ್ಬಿಟ್ಟು ನನ್ನ ಜಮೀನ್ ಮೇಲೆ 2 ಕಾಲೇಜ್ ತಂದೆ ಜಮೀನ್ ಮೇಲೆ ಕಡೆ ಬಿಟ್ಟವ್ರೆ. ಕೇಳಕ್ ಹೋದ್ರೆ ಅಂದ್ರೆ ಅಧ್ಯಕ್ಷನ ಕೇಳಕ್ ಹೋದಕ್ಕೆ ಗೋಡೆ ಮನೆ ನಿಂತೇನೆ ತಗೊಬಲ್ಲ, ಕಪಾಲ್ ಕೊಟ್ಬಿಡ್ತೀನಿ ಅಂತ ಬಂದ್ರೆ ಅಂತ. ಅದಕ್ಕೆ ಕಪಾಲ್